ಶಾಂತಲೆ ನೃತ್ಯವನ್ನು ಕಲ್ತಿರ್ತಕ್ಕಂಥದ್ದು, ಸಂಗೀತ ಕಲ್ತಿರ್ತಕ್ಕಂಥದ್ದು ಇದೇ ಒಂದು ಪ್ರಾಂಗಣದಲ್ಲಿ. ಸಂತಾನ ಅಭಿವೃದ್ಧಿ ಮಾಡಲಿಕ್ಕೆ ಒಂದಿಷ್ಟು ಏನೇನು ಬೇಕೋ ಆ ಥರದ ಶಿಲ್ಪಗಳನ್ನು ಎಲ್ಲ ದೇವಾಲಯಗಳು ಕಾಣ್ತೀವಿ ನಾವು. ಈ ಥರದ್ದು ಮುಟ್ಟು ನೋಡಿ ಅವನ್ನ, ಅಷ್ಟು ಚಂದ ಇದೆ ಅದು. ನಟ್ಟವಿಗ ಮುಮ್ಮಲೋಜನ ಮುಖಮುದ್ರೆ ಅಂತ, ಇದು ಮುಮ್ಮಲೋಜ ಅಂತ. ಈಗ ನೃತ್ಯ ಕಲಿಸ್ತಾ ಇದ್ದಾರೆ ನೋಡಿ ಅವರು, ಬಾಲಕಿಗೆ ಇವ್ರಿಗೆಲ್ಲರೂ ನೃತ್ಯ ಕಲಿಸ್ತಾ ಇದ್ದಾರೆ. ಮುಮ್ಮಲೋಜ ಅಂಥೇಳಿ ಇವರು ನೃತ್ಯವನ್ನು ಕಲಿಸುವ ಒಬ್ಬ ಪಂಡಿತರು. ಇಲ್ಲಿ ನೋಡಿ, ಇಲ್ಲಿ ಕೋಲಾಟ, ಇಲ್ಲೆಲ್ಲ ವಾದ್ಯಗಳಿದಾವು. ದ್ವಾರಪಾಲಕದ ಇದು ಹಾಳಾಗಿದ್ದನ್ನ ಸರಿ ಮಾಡಿ, ಎಸ್, ಈ ಥರದ್ದೆಲ್ಲ ಸ್ಟೈಲ್ ಇತ್ತು. ಇದನ್ನ ನೋಡ್ಕೊಂಡೆ ಬೇಲೂರಿನ ಶಿಲಾಬಾಲಕಿಗಳನ್ನೆಲ್ಲ ಕೆತ್ತೋದು. ಇಲ್ಲಿ ನಾಗಬಂಧಗಳಿದೆ ನೋಡಿ, ಇದು ಜಾಲನಿ ಬಗಲು ನಾಗಬಂಧಗಳು. ಈ ದೇವಾಲಯದ ವಿಶೇಷತೆ ನಾಗಬಂಧಗಳು ಸಾಕಷ್ಟು ಪ್ರಮಾಣದಲ್ಲಿದೆ. ಇಲ್ಲಿಯ ಶಿಲ್ಪಿಗಳ ವಿಶೇಷತೆಯನ್ನು ಗುರುತಿಸಿ ಬೇರೂರು ಹಳಬೇಡುಗಳಿಗೆ ಶಿಲ್ಪಕಲೆಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ಥರ 3Dಯಲ್ಲಿ ಕೆತ್ತಿದ್ದು. ಈ ಕೆತ್ತನೆಗಳನ್ನು ನೋಡೇ ಹೊಯ್ಸಳ ಅರಸರು ಮಾರು ಹೋಗೋದು, ಈ ಶಿಲ್ಪಿಗಳನ್ನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ, ರಾಜಮರ್ಯಾದೆಯಿಂದ ಕರ್ಕೊಂಡು ಹೋಗೋದು. ಮಾರಸಿಂಗ ಅಂತಕ್ಕಂಥವನು ಶಾಂತಲೆ ಅಪ್ಪ, ಆತೊಬ್ಬ ದಂಡನಾಯಕ, ಹೊಯ್ಸಳರ ದಂಡನಾಯಕ. ಈ ಭಾಗವನ್ನು ನೋಡ್ಕೊಳ್ತಾ ಇರ್ತಾನೆ. ಇದು 11ನೇ ಶತಮಾನದ ಒಂದು ದೇವಾಲಯ, ತ್ರಿಪುರಾಂತಕೇಶ್ವರ ಅಂತ ಕರಿತೀವಿ. ಈ ದೇವಾಲಯ ಕಾಳಾಮುಖರ ಒಂದು ಕೇಂದ್ರ, ತ್ರಿಪುರಾಂತಕ ಮಠ ಅಂತೇಳಿ ಇದನ್ನು ಕರಿತೀವಿ, ಮಠ ಅಂಥೇಳಿ ಇತಿಹಾಸಕಾರ ಗುರುಸ್ತಾರೆ. ಈ ದೇವಾಲಯ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಒಟ್ಟು 3 ಗರ್ಭಗುಡಿಗಳಿದಾವೆ. ಆದರೆ ವಿಶೇಷವಾಗಿರೋ 2 ಪೂರ್ವಾಭಿಮುಖ ಇದ್ದಾವೆ, 1 ದಕ್ಷಿಣಾಭಿಮುಖವಾಗಿದೆ. 2ರಲ್ಲೂ ಶಿವನ ಲಿಂಗ ಇದೆ, 1ರಲ್ಲಿ ವಿಷ್ಣು ಲಿಂಗ ಇದೆ. ಆ ನಂತರದಲ್ಲಿ ಇದು ಪುನರ್ರಚನೆ ಆಗಿರುವ ಸಾಧ್ಯತೆಗಳಿದ್ದಾವೆ. ವಿಶೇಷ ಅಂತ ಹೇಳಿದ್ರೆ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೆತ್ತನೆಗಳು ಸಾಕಷ್ಟು ಪ್ರಮಾಣದ ಹೊರಗಿದ್ದವು, ಹಾಳಾಗಿದ್ದವು. ಒಳಭಾಗದಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಶಿಲ್ಪಿಗಳ ನೈಪುಣ್ಯತೆಯನ್ನು ಕಂಡು ಇಲ್ಲಿಯ ಶಿಲ್ಪಿಗಳ ವಿಶೇಷತೆಯನ್ನು ಗುರುತಿಸಿ ಬೇರೂರು ಹಳಬೇಡುಗಳಿಗೆ ಶಿಲ್ಪಕಲೆಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಅದನ್ನು ಗುರುತಿಸ್ಲಿಕ್ಕೆ ಅವ್ರು ಎಷ್ಟು ಪ್ರತಿಭಾನ್ವಿತರು ಅಂತ ಗುರುತಿಸ್ಲಿಕ್ಕೆ ಇಲ್ಲಿಯ ಶಿಲ್ಪಗಳು ಒಂದಷ್ಟು ಆಧಾರವನ್ನು ಕೊಡುತ್ತವೆ ನಮಗೆ. ಓಕೆ, ನೋಡೋಣ, ಒಂದಿಷ್ಟು ನೋಡ್ಕೊಂಡು ಬರೋಣ. ಸರ್, ಹಾಗಾದರೆ ಇದು ಕದಂಬರ ಕಾಲದಲ್ಲಿ ಏನಾಗಿತ್ತು ಸರ್? ಹೌದೌದು, ಕದಂಬರ ಕಾಲದಲ್ಲಿ ಇದು ಆ ವೇಳೆಗಾಗಲೇ ರಾಜಕೀಯವಾಗಿರ್ತಕ್ಕಂಥ ಒಂದು ಕೇಂದ್ರವಾಗಿತ್ತು. ಆದರೆ ಆ ವೇಳೆಯಲ್ಲಿ ದೇವಾಲಯಗಳ ಅಸ್ತಿತ್ವ ಇರಲಿಲ್ಲ. ಬಟ್ ಆ ನಂತರದಲ್ಲಿ ಅಸ್ತಿತ್ವ ಇದ್ದರೂ ಕೂಡ ಆ ನಂತರದಲ್ಲಿ ಈ ಶಿಲಾಮಯ ಆಗಿರ್ತಕ್ಕಂಥದ್ದು 11ನೇ ಶತಮಾನದ ಭಾಗದಲ್ಲಿ ಈ ದೇವಾಲಯಗಳು ಶಿಲಾಮಯವಾಗಿ ಗೋಚರಿಸ್ತವೆ ನಮಗೆ. ಇದರ ಕೆಳಭಾಗದಲ್ಲಿ ನಾವು ನೋಡ್ತೀವಿ ಸಾಕಷ್ಟು ಪಂಚತಂತ್ರದ ಕಥೆಗಳು ಮತ್ತು ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಕೆತ್ತನೆಗಳನ್ನು ನಾವು ನೋಡ್ಬೋದು. ಸಂತಾನ ಶಿಲ್ಪಗಳನ್ನು ಇಲ್ಲಿ ಸಾಕಷ್ಟು ಕೆತ್ತನೆ ಮಾಡಿದ್ದಾರೆ, ಅವುಗಳನ್ನು ಗಮನಿಸ್ಬೋದು. ಹೌದೌದು, ಕಾಮಭಂಗಿಗಳು, ಆ ಥರದಲ್ಲಿ ಒಂದಿಷ್ಟು ಸಂತಾನ ಅಭಿವೃದ್ಧಿ ಮಾಡಲಿಕ್ಕೆ ಒಂದಿಷ್ಟು ಏನೇನು ಬೇಕೋ ಆ ಥರದ ಶಿಲ್ಪಗಳನ್ನು ಎಲ್ಲ ದೇವಾಲಯಗಳು ಕಾಣ್ತೀವಿ ನಾವು. ಈ ಥರದ್ದು ಇನ್ನೊಂದಿಷ್ಟು ವಿಶೇಷ ಅಂತ ಹೇಳಿದ್ರೆ ಪಂಚತಂತ್ರದ ಕಥೆಗಳನ್ನು ಕೂಡ ಕೆಲವೊಂದಿಷ್ಟನ್ನು ಇಲ್ಲಿ ಕೆತ್ತಿದ್ದಾರೆ. ನಾವು ಇಲ್ಲಿರ್ತಕ್ಕಂಥ ಕೆಲವು ಪ್ಯಾನಲ್ಗಳನ್ನು ಎಲ್ಲಿ ಶಿವಮೊಗ್ಗದ ರಾಜ್ಯ ಪುರಾತತ್ವ ಇಲಾಖೆಯ ಒಂದು ಮ್ಯೂಸಿಯಂ ಇದೆ, ಶಿವಪ್ಪ ನಾಯಕ ಮ್ಯೂಸಿಯಂ, ಅಲ್ಲೂ ಕಾಣ್ಬೋದು. ಮುಂಗೂಸಿ ಹಾವಿನ ಕತೆ, ಆ ಥರದ ಪಂಚತಂತ್ರದ ಕಥೆಗಳ ಶಿಲ್ಪಗಳು ಈ ಥರ ಪ್ಯಾನಲ್ ಕೆತ್ತಿದ್ದನ್ನು ಅಲ್ಲಿ ತಗೊಂಡೋಗಿ ಇಟ್ಟಿದ್ದಾರೆ. ನೋಡೋಣ, ಅಲ್ಲಿ ಇದೆ, ಬನ್ನಿ, ಸಾಕಷ್ಟಿದೆ, ಯಾವುದಾದ್ರೂ ನೋಡೋಣ ಅಂತೀವಿ. ಇದು ಮೊದಲನೇ ಗರ್ಭಗುಡಿ, ಇದರಲ್ಲಿ ಶಿವಲಿಂಗ ಇದೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಇಲ್ಲೆಲ್ಲ ನೋಡ್ಬೋದು ನೀವು, ಅದ್ಭುತವಾಗಿರ್ತಕ್ಕಂಥ ಶಿಲ್ಪಕಲೆ. ಅಷ್ಟದಿಕ್ಪಾಲಕರನ್ನೆಲ್ಲ ಕೆತ್ತಿದ್ದಾರೆ, ಆದರೆ ಹಾಳಾಗೋಗಿದೆ. ಇನ್ನೂ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಶಿಲಾಬಾಲಕಿಯರು ನಿಲ್ಲಿಸ್ಲಿಕ್ಕೆ ಮಾಡಿರ್ತಕ್ಕಂಥ ರಚನೆ ಇದು. ಇಲ್ಲಿ ಶಿಲಾಬಾಲಕಿಯರನ್ನ ನಿಲ್ಲಿಸಿದೆ, ಶಿಲಾಬಾಲಕಿಯರಿಗಿಲ್ಲ, ಆದರೆ ಅದನ್ನು ಇದ್ದು ಅನ್ನೋ ಕುರುಹುಗಳಿದ್ದಾವೆ. ಇವೆಲ್ಲ ಅದ್ಭುತವಾದ ಸೂಕ್ಷ್ಮವಾದ ಕೆತ್ತನೆಗಳು. ಅವು ಆ ಸೂಕ್ಷ್ಮ ಕೆತ್ತನೆಗಳು ಬೇಗ ಹಾಳಾಗ್ತವೆ ಒಂದಿಷ್ಟು ಅಂತ ಹೇಳಿದ್ರೆ ಇದೇ ಒಂದು ಉದಾಹರಣೆ. ಇದ್ರ ಭಾಗದಲ್ಲಿ ಪ್ರತಿ ಭಾಗದಲ್ಲಿರ್ತಕ್ಕಂಥ ಪ್ಯಾನಲ್ಗಳು ಹಾಳಾಗಿದ್ದಾವೆ ನೋಡಿ, ಎಲ್ಲವೂ ಹಾಳಾಗಿದ್ದಾವೆ. ಇದೇ ಥರದ ಸ್ಟ್ರಕ್ಚರ್ ಇನ್ನೂ ಉಳ್ಕೊಂಡಿದ್ದು ಅದು ಕೇದಾರೇಶ್ವರ ದೇವಸ್ಥಾನದಲ್ಲಿದೆ. ಇಲ್ಲಿ ಹೌದೌದೌದು, ಇಲ್ಲಿ ನಾವು ಗುರುತಿಸ್ಬೋದು. ಇಲ್ಲಿ ನಾಗಬಂಧಗಳನ್ನು ತುಂಬ ಚಂದ ಮಾಡಿದ್ದಾರೆ. ಇಲ್ಲಿ ನಾಗಬಂಧಗಳಿದೆ ನೋಡಿ, ಇದು ಜಾಲನಿ ಬಗಲು ನಾಗಬಂಧಗಳು. ಈ ದೇವಾಲಯದ ವಿಶೇಷತೆ ನಾಗಬಂಧಗಳು ಸಾಕಷ್ಟು ಪ್ರಮಾಣದಲ್ಲಿದೆ. ಆದರೆ ಅದ್ಭುತ ಅಂದ್ರೆ ಇಲ್ಲಿ ನೋಡಿ, ಹೀಗೆಲ್ಲ ಬಳಸ್ಬೋದು. ಇಷ್ಟೊಂದು ಇದನ್ನು ಈ ಥರ 3Dಯಲ್ಲಿ ಕೆತ್ತಿದ್ದು. ಈ ಕೆತ್ತನೆಗಳನ್ನು ನೋಡೇ
ಹೊಯ್ಸಳ ಅರಸರು ಮಾರು ಹೋಗೋದು ಈ ಶಿಲ್ಪಿಗಳನ್ನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ, ರಾಜಮರ್ಯಾದೆಯಿಂದ ಕರ್ಕೊಂಡು ಹೋಗೋದು. ಓಕೆ. ಇಲ್ಲಿ ಗಜಲಕ್ಷ್ಮಿ ಶಿಲ್ಪನ ಅಷ್ಟು ಇಷ್ಟೊಂದು ಅದ್ಭುತವಾಗಿ ಕೆತ್ತಿದ್ರೆ ಅಂದರೆ ಇವುಗಳಲ್ಲಿ ಗ್ಯಾಪ್ಗಳಿದೆ. ಈ ಗ್ಯಾಪ್ಗಳನ್ನು ಬಳಸಿ ಕೆತ್ತೋದು ತುಂಬ ಕಷ್ಟಕರ ಕೆಲಸ. ಈ ಆನೆಗಳು ನೋಡಿ ಹಿಂಭಾಗದಲ್ಲಿ ನಾವು 3D ಆಗಿ ನೋಡ್ಬೋದು. ಓಕೆ, ಹಾಗಾದ್ರೆ ಇದು ಶಿಲ್ಪಿಗಳ ತವರೂರಾಗಿತ್ತು. ಶಿಲ್ಪಿಗಳು ಶಿಲ್ಪಕಲೆ ಇಲ್ಲಿ ಅವರೆಲ್ಲ ಇಲ್ಲೇ ಇರ್ತಾ ಇದ್ರು. ಹೌದೌದು, ನೀವು ಕೇಳಿರ್ಬೋದು ದಾಸೋಜ ಅಂತೇಳಿ. ಓಜ ಅಂತಲೇ ಕರೀತಾರೆ ಅವರಿಗೆ. ಓಜ ಅಂದ್ರೆ ಪಂಡಿತ ಅಂತ, ಅಂದರೆ ಶಿಲ್ಪಕಲೆಯಲ್ಲಿ ಪಂಡಿತ. ನಮ್ಮ ಮಲ್ಲಿತಮ್ಮ ಅಂತ ಅದ್ಭುತವಾದ ಶಿಲ್ಪಿ ಗುರುಸ್ತೀವಿ ನಾವು. ಆದರೆ ಆತ 13ನೇ ಶತಮಾನದಲ್ಲಿ ಈಗ ಸೋಮನಾಥಪುರ ಅಲ್ಲೆಲ್ಲ ಕಾಣಿಸ್ತೀವಲ್ಲ, ಆ ಥರದ ದೇವಾಲಯಗಳನ್ನು ಕೆತ್ತಿದ್ದಾರೆ. ಅಮೃತಪುರ ಆ ಥರದ್ದು. ಅದಕ್ಕಿಂತ ಪೂರ್ವದಲ್ಲಿ ಉತ್ತಮವಾದ ಶಿಲ್ಪಿ ಅಂತ ಹೇಳಿದ್ರೆ ದಾಸೋಜ, ಅವನ ಮಗ ಚವನಜ. ಇಲ್ಲಿ ಒಂದು ಶಿಲ್ಪಕಲೆ ಶಾಲೆನೇ ಇತ್ತು. ಅಲ್ಲಿ ದೊಡ್ಡ ದೊಡ್ಡ ಶಿಲ್ಪಿಗಳೇ ಇದ್ದರು. ಅವರೆಲ್ಲರೂ ಕೂಡ ಕೊಡುಗೆ ಇದು. ಇವರು ಜಕಣಾಚಾರಿ ಅವರೆಲ್ಲ ಬರ್ತಾರಲ್ಲ, ಅದೇನಾದ್ರು ಇಲ್ಲ ಇಲ್ಲ ಇಲ್ಲ, ಇಲ್ಲಿಗೆ ಆ ಥರದ ಜಕಣಾಚಾರಿಗಳ ಸಂಬಂಧಗಳಿಲ್ಲ, ಯಾವ ಶಾಸನ ಉಲ್ಲೇಖಗಳು ಇಲ್ಲ. ಬಟ್ ಇದೇನಾಗಿದೆ ಅಂದರೆ ಎಲ್ಲ ಹಾಳಾಗಿದೆ ಈಗ. ಆದರೂ ಇದಿಷ್ಟು ಉಳಿಸ್ಕೊಂಡಿದ್ದೆ ನಮ್ಮ ಹೆಮ್ಮೆ ಈಗ. ಹೌದು. ನೋಡಿ ಸರ್, ಮೇಲೇನು ಕೂಡ ಯಾವ ರೀತಿ ಗ್ಯಾಪ್ ಕೊಟ್ಟಿದ್ದಾರೆ ಅಂತ. ಹೌದೌದು, ಅಲ್ಲಿ ಒಂದು ಸಿಂಗಲ್ ಆನೆ ಕಾಣುತ್ತೆ ನೋಡಿ ಈಗ ಅಷ್ಟೇ. ಹಾಂ, ಇಲ್ಲಿ ಕೆತ್ತನೆಗಳಿದೆ, ಅದ್ಭುತವಾದ ಕೆತ್ತನೆ. ಹೇಗಿದೆ ಸರ್ ನಾಗರ ಕೆತ್ತನೆಗಳು, ಹಾವೇನೆ ಮುಟ್ಟು ನೋಡಿ ಅವನ್ನ. ಓ ಮೈ ಗಾಡ್, ನಂಗೆ ಭಯನೇ ಆಗ್ತಿದೆ ಮುಟ್ಟೋದಕ್ಕೆ, ಅಷ್ಟು ಚಂದ ಇದೆ ಅದು. ಇದು ನಾಗ ಕೆತ್ತನೆ, ಅದ್ಭುತವಾಗಿರ್ತಕ್ಕಂಥ. ಮುಟ್ಟಿದ್ರು ನಾಗರ ಅವನ್ನು ಮುಟ್ತೀವಿ ನಾನು, ಅಷ್ಟು ಸ್ಪರ್ಶ ಆಗುತ್ತೆ. ಇದು ನೋಡಿ ಕೂದಲುಗಳ ರಚನೆಯನ್ನು, ಡ್ರೆಸ್ ಕೋಡು, ಅಂದಿನ ಕಾಲದ ವೇಷಭೂಷಣಗಳೆಲ್ಲ ನೋಡ್ಬೋದು. ಹೌದು. ಜೊತೆಗೆ ಇದು ಗಜಾಸುರ ಮರ್ದನ. ಯಾವುದು ಸರ್? ಗಜ, ಅದು ನಮ್ಮ ಗಜಾಸುರ ಮರ್ದನ ಶಿಲ್ಪ ಅಂತೇಳಿ. ಅದು ಅದ್ಭುತವಾದ ಶಿಲ್ಪ. ಇದು ಈ ಥರದ ಶಿಲ್ಪ ಎಲ್ಲೂ ಸಿಕ್ಕಲ್ಲ. ಏನು ಸರ್ ಅದ್ರ ಕತೆ? ಕೆಳಗಡೆ ಅದನ್ನ ಮುಂದೆ ಹೇಳ್ತೀನಿ ಆಮೇಲೆ ಹೊರಗಡೆ ಹೋದಾಗ. ಇಲ್ಲಿ ನೋಡಿ, ಈ ಸ್ಟೈಲ್ ನೋಡಿ, ಹೇರ್ ಸ್ಟೈಲ್ ದ್ವಾರಪಾಲಕದ. ಇದು ಹಾಳಾಗಿದ್ದನ್ನ ಸರಿ ಮಾಡಿ. ಎಸ್, ಈ ಥರದ್ದೆಲ್ಲ ಸ್ಟೈಲ್ ಇತ್ತು. ಇದನ್ನ ನೋಡ್ಕೊಂಡೆ ಬೇಲೂರಿನ ಶಿಲಾಬಾಲಕಿಗಳನ್ನೆಲ್ಲ ಕೆತ್ತೋದು. ಇದೇನು ಮಾಡರ್ನ್ ಟ್ರೆಂಡ್ ಅಲ್ಲ, ಹೇರ್ ಸ್ಟೈಲ್ ನೋಡಿ. ಎಸ್, ಎಲ್ಲ ಇದೆ. ಮುಂದೆ ಹೇರ್ ಕಟಿಂಗ್ ಎಲ್ಲ ಇತ್ತು. ಹೌದು. ಈ ಭಾಗಗಳಲ್ಲಿ ನೋಡಿ, ಈ ಕಳಸವನ್ನು ಯಾವ ರೀತಿಯಾಗಿ ಜೋಡಿಸಿದ್ದಾರೆ. ವಾವ್, ಅದ್ಭುತ ಸರ್. ಬಳ್ಳಿಗಾವಿನೇ ಒಂದು ಅದ್ಭುತ, ವಿಸ್ಮಯ ಅನ್ನಿಸ್ತಾ ಇದೆ ನಮಗೆ. ಇಲ್ಲಿ ಕಾಳಾಮುಖ ಯತಿಗಳ ಶಿಲ್ಪ ಇದೆ. ಪ್ರತಿಯೊಂದು ಕಂಬದಲ್ಲೂ ವಿಭಿನ್ನ ಕಥೆ ಹೇಳುವ ಕಲಾಕೃತಿಗಳು. ಇಲ್ಲಿ ನೋಡಿ, ನೀವೇನು ಅಕ್ಕಮಾದೇವಿ ಅಂತ ಅನ್ಕೋಬಹುದು, ಆ ಥರ ಶಿಲ್ಪ ಇದೆ ಅದು. ಅದು ಸರ್ಪಗಳ ಮೇಲೆ ಕೂತಂಗಿದೆ. ನಂದಿ, ಅದ್ಭುತವಾದ ನಂದಿ. ಅದು ಸರಸ್ವತಿ ಶಿಲ್ಪ. ಯಾವುದು ಸರ್ ಸರಸ್ವತಿ ಶಿಲ್ಪ? ಅಲ್ಲಿ ಭಗ್ನ ಆಗಿರೋ ಸಾಮಾನ್ಯವಾಗಿ ಎಲ್ಲ ನೋಡಕ್ಕಾಗಲ್ಲ. ಸರಸ್ವತಿ ಶಿಲ್ಪ ವಿದ್ಯಾಭ್ಯಾಸಕ್ಕೆ ಇಷ್ಟು ಮಹತ್ವ ಕೊಡ್ತಾ ಇದ್ರೆ. ಹೌದೌದು. ಕೆಳಗಡೆ ಹಂಸ ಇದೆ ನೋಡಿ, ಅದು ನವಿಲಿದೆ ಹಂಸ. ಅದು ವಿಷ್ಣು, ಬಟ್ ಸ್ವಲ್ಪ ಹಾಳಾಗಿದೆ. ನಂದಿ ವಿಶೇಷವಾಗಿರುತ್ತೆ. ನಂದಿಯ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಂ, ಬನ್ನಿ. ಇದೇ ರೀತಿ ಹಾವು ಅಷ್ಟೇ. ಇದನ್ನು ಮುಟ್ಟು ನೋಡಿದ್ರೆ ನಮಗೆ ನಿಜವಾದ ಹಾವನ್ನು ಮುಟ್ಟಿದಂಗೆ ಅನ್ಸುತ್ತೆ, ಫೀಲ್. ಹಾಂ, ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಶಿಲ್ಪಗಳದ್ದು ಇದ್ರೊಳಗಡೆ ಇಲ್ಲಿಂದ ಈ ಕಡೆ ಪಾಸ್ ಮಾಡ್ಕೊಬೋದು ನಾವು, ಅಂದರೆ ಈ ಕಡೆ. ಹೌದು. ಅಷ್ಟು ಸೂಕ್ಷ್ಮ ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ಜಾಸ್ತಿ ನಾವು ನೋಡಿದ್ರೆ ಹೊಯ್ಸಳರ ಕಾಲಘಟ್ಟದಲ್ಲಿ ಇತ್ತು ಅಂತ. ಹೊಯ್ಸಳರಿಗೆ ಪ್ರೇರಣೆ ನೀಡಿರ್ತಕ್ಕಂಥದ್ದು ಅಂದ್ರೆ ದೇವಾಲಯಗಳನ್ನು ಅದ್ಭುತವಾಗಿ ಕಟ್ಟಬೇಕು ಅಂತ ಪ್ರೇರಣೆ ನೀಡಿರ್ತಕ್ಕಂಥ ಸ್ಥಳನೇ ಬಳ್ಳಿಗಾವಿ. ಈ ಬಳ್ಳಿಗಾವಿಯ ಪ್ರೇರಣೆಯಿಂದನೇ ಅವರು, ಇನ್ನೂ ವಿಶೇಷ ಗೊತ್ತಾ, ಎಡನೆ ಬಲ್ಲಾಳ ಅಂತ ಕೇಳಿದಿರ, ಅವನ ಮಡದಿ ಮತ್ತು ಅವನು ಇಲ್ಲಿ ವಿಸಿಟ್ ಮಾಡಿರ್ತಾರೆ. ವಿಸಿಟ್ ಮಾಡಿದಾಗ ಕೇದಾರೇಶ್ವರ ದೇವಾಲಯ ಇದೆಯಲ್ಲ, ಅದನ್ನು ನೋಡಿದಾಗ ನಮ್ಮ ಸಾಮ್ರಾಜ್ಯದಲ್ಲಿ ಇಂಥದ್ದೊಂದು ದೇವಾಲಯ ಬೇಕು ಅಂಥೇಳಿ ರಾಣಿ ಹೇಳ್ತಾಳೆ. ಆಗ ಹಳೆಬೀಡಲ್ಲಿ ಕೇದಾರೇಶ್ವರ ದೇವಾಲಯ ಅಂತಲೇ ಕಟ್ಟಿದ್ದಾರೆ. ಹಳೆಬೀಡಲ್ಲಿ ದೊಡ್ಡ ದೇವಸ್ಥಾನ ಇದೆ. ಹಳೆಬೀಡಲ್ಲಿ
ಕೇದಾರೇಶ್ವರ ಅಂತ. ಆ ಕೇದಾರೇಶ್ವರಕ್ಕೆ ಮೂಲ ಆಧಾರ ಅಂತ ಹೇಳಿದ್ರೆ ಬೆಳ್ಳಿಗಾವಿನೇ. ಇಲ್ಲಿಯ ಶಿಲ್ಪಿಗಳನ್ನು ಬಳಸ್ಕೊಂಡೇ ಕಟ್ಟಿದ್ದಾರೆ. ಇಲ್ಲಿಗಿಂತ ಅದ್ಭುತವಾದ ಚಿತ್ರಗಳನ್ನು ಭಿತ್ತಿ ಮೇಲೆಲ್ಲ ದೊಡ್ಡ ದೊಡ್ಡ ಶಿಲ್ಪಗಳನ್ನು ಕೆತ್ತಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಹಳೆಬೀಡಿಗೆ ಹೋದಾಗ ಏನಾದರೂ ಅದನ್ನು ಶೂಟ್ ಮಾಡಿದ್ರೆ ಬೆಳ್ಳಿಗಾವಿ ನೆನ್ಪು ಮಾಡ್ಕೋಬೋದು. ಖಂಡಿತ. ಯಾವ ಸಂದರ್ಭದಲ್ಲಿ ಶಾಂತಲೆ ಭೇಟಿ ಆಗುತ್ತೆ ವಿಷ್ಣುವರ್ಧನ್ಗೆ? ಹೇಗೆ ಅವರು ಮದುವೆ ಸಂಭವಿಸೋದು? ಅವ್ರು ಯಾವಾಗ ಬಳ್ಳಿಗಾವಿಗೆ ಬರ್ತಾರೆ? ಈ ಕಲೆಗಳೆಲ್ಲ ನೋಡಿ ಯಾವಾಗ ಪ್ರೇರಣೆ ಆಗ್ತಾರೆ? ಮಾರಸಿಂಗ ಅಂತಕ್ಕಂಥವನು ಶಾಂತಲೆ ಅಪ್ಪ. ಆತ ಒಬ್ಬ ದಂಡನಾಯಕ, ಹೊಯ್ಸಳರ ದಂಡನಾಯಕ. ಈ ಭಾಗವನ್ನು ನೋಡ್ಕೊಳ್ತಾ ಇರ್ತಾನೆ. ಈ ಭಾಗದಲ್ಲಿ ವಾಸ್ತವ ಇರುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ದಿನಗಳವರೆಗಿದ್ದಾಗ ಇಲ್ಲಿ ಮಕ್ಕಳು ಆಗ್ತಾವೆ ಅವರಿಗೆ. ಹಾಗಾಗಿ ಇಲ್ಲೇ ವಿದ್ಯೆ ಎಲ್ಲ ಕಲ್ತಿರ್ತಕ್ಕಂಥದ್ದು ಶಾಂತಲೆ. ಶಾಂತಲೆ ನರ್ತನೆ ಮಾಡಿರ್ತಕ್ಕಂಥದ್ದು ನಾವು ಆ ಭಾಗದಲ್ಲಿ ನೋಡಿದ್ವಲ್ಲ ಒಳಗಡೆ, ಆ ಭಾಗದಲ್ಲಿ ಶಾಂತಲೆ ನರ್ತನೆ ಮಾಡಿರ್ತಕ್ಕಂಥದ್ದು, ಶಾಂತಲೆ ನೃತ್ಯವನ್ನು ಕಲ್ತಿರ್ತಕ್ಕಂಥದ್ದು, ಸಂಗೀತ ಕಲ್ತಿರ್ತಕ್ಕಂಥದ್ದು ಇದೇ ಒಂದು ಪ್ರಾಂಗಣದಲ್ಲಿ ಇಲ್ಲೇ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಳ್ಳಿಗಾವಿ ವಿಭಾಗದಲ್ಲಿ ದೇವಾಲಯದ ಪ್ರಕಾರಗಳಲ್ಲಿ ನೃತ್ಯ ಮತ್ತು ಸಂಗೀತ ಹೆಚ್ಚು ನಡೀತಕ್ಕಿರ್ತಕ್ಕಂಥ ತ್ರಿಪುರಾಂತಕೇಶ್ವರ. ತ್ರಿಪುರಾಂತಕೇಶ್ವರ ದೇವಾಲಯದ ಭಾಗದಲ್ಲಿ. ಯಾಕಂದರೆ ಇಲ್ಲಿ ಶಾಸನಗಳು ಅಷ್ಟು ನೃತ್ಯ ಮತ್ತು ವಾದ್ಯ ಮತ್ತು ಸಂಗೀತ ಇವುಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ತಿಳಿತೀವಿ. ಇಲ್ಲಿ ನೃತ್ಯ ಕಲಿಸ್ತಾ ಇರ್ತಕ್ಕಂಥ ಒಬ್ಬ ಮುಖಂಡರೇ ಇದ್ದರು. ಒಬ್ಬ ಅದ್ಭುತವಾದ ಓಜಾ ಅಂತ ಕರೆದಾರೆ, ಮುಮ್ಮಲ್ ಓಜಾ ಅಂತೇಳಿ. ಅವರು ನೃತ್ಯ ಮತ್ತು ಸಂಗೀತದಲ್ಲಿ ಶ್ರೇಷ್ಠ ಪಂಡಿತರು. ಅವರು ನೃತ್ಯವನ್ನು ಕಲಿಸ್ತಾ ಇದ್ದರು ಅಂತ ಇದೆ. ಬನ್ನಿ ನೋಡೋಣ, ಅದು ಶಿಲ್ಪವನ್ನು ತೋರಿಸ್ತೀನಿ ನಿಮಗೆ. ಅವರು ಆ ಥರ ದೊಡ್ಡ ದೊಡ್ಡ ವಿದ್ವಾಂಸರಿಂದ, ದೊಡ್ಡ ದೊಡ್ಡ ಓಜರಿಂದ ಸಂಗೀತ ಮತ್ತು ನೃತ್ಯವನ್ನು ಇಲ್ಲಿ ಬೋಧಿಸಲಾಗಿತ್ತು. ಅಂಥ ಅವರಿಂದ ಕಲ್ತಿರ್ತಕ್ಕಂಥದ್ದು ಶಾಂತಲೆ, ನೃತ್ಯ ಮತ್ತು ಸಂಗೀತವನ್ನು. ಇಲ್ಲಿದೆ ನಮಗೆ, ಇಲ್ಲಿ ಕಾಣಿಸುತ್ತೆ, ಇಲ್ಲಿದೆ ಅಲ್ಲ, ಇಲ್ಲಿ ಕಾಣಿಸುತ್ತೆ ನೋಡಿ. ಇದು ತ್ರಿಪುರಾಂತಕೇಶ್ವರ ದೇವಾಲಯದ ಎಸ್ ನಟ್ಟವಿಗ ಮುಮ್ಮಲೋಜನ ಮುಖಮುದ್ರೆ ಅಂತ. ಇದು ಮುಮ್ಮಲೋಜ ಅಂತ. ಈಗ ನೃತ್ಯ ಕಲಿಸ್ತಾ ಇದ್ದಾರೆ ನೋಡಿ ಅವರು, ಬಾಲಕಿಗೆ ಇವರಿಗೆಲ್ಲರೂ ನೃತ್ಯ ಕಲಿಸ್ತಾ ಇದ್ದಾರೆ. ಮುಮ್ಮಲೋಜ ಅಂಥೇಳಿ ಇವರು ನೃತ್ಯವನ್ನು ಕಲಿಸುವ ಒಬ್ಬ ಪಂಡಿತರು. ಇಲ್ಲಿ ನೋಡಿ, ಇಲ್ಲಿ ಕೋಲಾಟ, ಇಲ್ಲೆಲ್ಲ ವಾದ್ಯಗಳಿದಾವು, ಜಾಗಟೆ ಇದೆ, ಇಲ್ಲೂ ಕೋಲಾಟನೇ ಇದೆ. ಹೌದೌದು. ಈ ರೀತಿಯ ವಿವಿಧ ನೃತ್ಯಗಳನ್ನು ಇಲ್ಲಿ ಕಲಿಸ್ತಾ ಇದ್ರು. ಅಂಥ ಒಬ್ಬ ನಟ್ಟವಿಗ, ನಾಟ್ಯವನ್ನು ಹೇಳ್ಕೊಡ್ತಕ್ಕಂಥ ಓಜ ಪಂಡಿತ, ಅವನ ಹೆಸರು ಮುಮ್ಮಲೋಜ. ಡ್ಯಾನ್ಸ್ ಟೀಚರ್. ಡ್ಯಾನ್ಸ್ ಟೀಚರ್. ಸೊ ಅಂಥವ್ರ ಮುಖಮುದ್ರೆ ಇದೆ. ಅಂದರೆ ಈ ಪ್ರಾಂಗಣದಲ್ಲಿ ಅದರಲ್ಲಿ ಹೇಳ್ತಾರೆ ಅವರು ತ್ರಿಪುರಾಂತಕೇಶ್ವರ ದೇವಾಲಯದ, ಅಂದರೆ ಈ ದೇವಾಲಯದಲ್ಲೇ ಡ್ಯಾನ್ಸ್ ಕಲಿಸ್ತಕ್ಕಂಥ ಟೀಚರ್ ಇದ್ದರು ಅಂತೇಳಿ. ಈ ಟೀಚರ್ ಸಮ್ಮುಖದಲ್ಲೇ, ಅಂದರೆ ಈ ಶಾಲೆಯಲ್ಲೇ, ಸಂಗೀತ ಶಾಲೆಯಲ್ಲೇ, ನೃತ್ಯ ಶಾಲೆಯಲ್ಲೇ ಶಾಂತಲೆ ನೃತ್ಯವನ್ನು ಅಭ್ಯಾಸ ಮಾಡಿರೋದು ಅಂತ ಹೇಳಲಿಕ್ಕೆ ಒಂದು ಆಧಾರ ಇದೆ. ಇದೊಂದು ಸ್ಪಷ್ಟವಾದ ಆಧಾರನೇ. ಹೇಗೆ ಕನೆಕ್ಟ್ ಆಗೋದು ವಿಷ್ಣುವರ್ಧನ್ ಜೊತೆ ಶಾಂತಲೆ? ಶಾಂತಲೆ ವಿಷ್ಣುವರ್ಧನ್ ಜೊತೆ ಕಾಂಟ್ಯಾಕ್ಟ್ ಆಗೋದು ನಾನು ಆವಾಗಲೇ ಹೇಳಿದೆ. ಮಾರಸಿಂಗ ದಂಡನಾಯಕ, ಆ ದಂಡನಾಯಕ ಈ ಭಾಗದಲ್ಲಿದ್ದಾಗ ಇಲ್ಲೇ ಇರ್ತಕ್ಕಂಥ ಶಾಂತಲೆ ದಂಡನಾಯಕನ ಮಗಳು. ಆ ನಂತರ ವಿಷ್ಣುವರ್ಧನ ಈ ಭಾಗಕ್ಕೆ ಬಂದಾಗ ಈ ದೇವಾಲಯದ ಪ್ರಾಂಗಣದಲ್ಲಿ ಯಾವುದೋ ಒಂದು ಪೂಜಾ ಸಮಯದಲ್ಲಿ ಅವಳ ನೃತ್ಯವನ್ನು ನೋಡಿ ಮನಸೋಲ್ತಾನೆ ಅಂತಕ್ಕಂಥದ್ದು ಒಂದಿಷ್ಟು ಕಥೆಗಳು. ನೃತ್ಯವನ್ನು ನೋಡೋದ್ರ ಜೊತೆಗೆ ಅವಳ ಸೌಂದರ್ಯಕ್ಕೆ ಮನಸೋಲ್ತಾನೆ, ಅನ್ನೋ ಕೊನೆಗೆ ಗುಣಕ್ಕೆ ಮನಸೋಲ್ತಾನೆ, ಜೊತೆಗೆ ಲಾಸ್ಟಿಗೆ ಅವಳ ಆಡಳಿತ ವೈಖರಿಗೂ ಮನಸೋಲ್ತಾನೆ ಅಂತಂದು ಅಂಥ ಒಂದು ಸ್ಥಳ ಇದು. ಕೆಲವು ಕಾದಂಬರಿಗಳಲ್ಲೆಲ್ಲ ಹೇಳ್ತಾ ಹೋಗಿದ್ದಾರೆ ಈ ಅವರ ಗುರುಗಳನ್ನು ಮತ್ತು ಇಲ್ಲಿರ್ತಕ್ಕಂಥ ದಾಸೋಜ ಅಂತಕ್ಕಂಥ ಪಂಡಿತರನ್ನ, ಅವ್ರನ್ನ ರಾಜಮರ್ಯಾದೆಯಿಂದ ಶಾಂತಲೆ ಮತ್ತು ವಿಷ್ಣುವರ್ಧನ ನಡೆಸ್ಕೊಂಡ್ರು ಅಂತೇಳಿ. ವಿಷ್ಣುವರ್ಧನ ಈ ಭಾಗವನ್ನು ದಾಟಿ ಈ ಭಾಗವನ್ನು ಆಧಾರವಾಗಿ ಇಟ್ಕೊಂಡು ನಮಗೆ ನೆಕ್ಸ್ಟ್ ಕಂಪಣ ಬರುತ್ತೆ ಹಾನಗಲ್ಲನ್ನು ಸೋಲ್ಸೋದು ಭಾರಿ ಕಷ್ಟ ಇತ್ತು. ಹಾನಗಲ್ನ ಅರಸರನ್ನು ಸೋಲ್ಸೋದು, ಅವ್ರನ್ನ ಇಲ್ಲಿ ಇಟ್ಕೊಂಡು ವಾಸ ಮಾಡ್ಕೊಂಡು ಹಾನಗಲ್ ಕದಮರನ್ನು ಸೋಲಿಸ್ತಾನೆ. ಬಂಕಾಪುರದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಂಡು ಹೋಗ್ತಾನೆ. ಬಂಕಾಪುರದಲ್ಲಿ ಹಲವಾರು ದಿನಗಳ ಕಾಲ ಬಿಟ್ಟಿದ್ದೇವೆ ಇದ್ದ ಉಲ್ಲೇಖಗಳಿದೆ. ಹಾಗಾಗಿ ಇದನ್ನೊಂದು ಹೊಯ್ಸಳರಿಗೂ ಇನ್ನು ಇದು ಯಾಕೆ ರಾಜಧಾನಿ ಆಯಿತು ಅಂತ ಹೇಳಿದ್ರೆ, ಬನವಾಸಿ ಬಿಟ್ಟು ಇದನ್ನ ಯಾಕೆ ರಾಜಧಾನಿ ಮಾಡಿದ್ರು 11ನೇ ಶತಮಾನದಲ್ಲಿ ಅಂತ ಹೇಳಿದ್ರೆ, ಚಾಲುಕ್ಯರಿಗೆ ಅತ್ಯಂತ ಭಾರೀ ದಕ್ಷಿಣದಲ್ಲಿ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಒಂದು ಸಾಮ್ರಾಜ್ಯ ಅಂದರೆ ಹೊಯ್ಸಳರ ಸಾಮ್ರಾಜ್ಯದ ಒಂದಷ್ಟು ಕದನಗಳನ್ನು ತಡಿಲಿಕ್ಕೆ, ಒಂದಷ್ಟು ಆಕ್ರಮಣಗಳನ್ನು ತಡಿಲಿಕ್ಕೆ ಬನವಾಸಿಯಿಂದ ಬಳ್ಳಿಗಾವಿಗೆ ಅವರ ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾರೆ. ಹಾಗಾಗಿ ನಮ್ಮ ಭಾಗದಲ್ಲಿ ಸಾಕಷ್ಟು ವೀರಗಳಿದ್ದಾವೆ.
ಇವತ್ತು ಒಂದೊಂದು ಹಳ್ಳಿಗಳು ಇವತ್ತು ಚಾಲುಕ್ಯರ ಸಾಮ್ರಾಜ್ಯದಲ್ಲಿದ್ದವು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹೊಯ್ಸಳರ ಸಾಮ್ರಾಜ್ಯಕ್ಕೆ ಸೇರಿಕೊಡು, ಮತ್ತು ತಿರುಮುರ್ದಿನೇ ಚಾಲುಕ್ಯರ ಸಾಮ್ರಾಜ್ಯಕ್ಕೆ ಸೇರ್ಕೊಳ್ತಕ್ಕಂಥದ್ದು. ಹೀಗೆ ಇದೊಂಥರ ಗಡಿ ಭಾಗ, ಎರಡು ಸಾಮ್ರಾಜ್ಯಗಳ ಗಡಿ ಭಾಗಗಳಿಂದ ಆಗಿರೋದ್ರಿಂದ ಕದನಗಳು ಜಾಸ್ತಿ. ಹಾಗಾಗಿ ಇಲ್ಲಿ ವೀರಗಲ್ಲುಗಳ ಸಂಖ್ಯೆ ಹೇರಳವಾಗಿ ಸಿಗುತ್ತೆ. ಇವಾಗ ಕದಂಬರು ಬನವಾಸಿಯನ್ನು ರಾಜಧಾನಿಯಾಗಿ ಮಾಡ್ಕೊಂಡಿದ್ರು, ಚಾಲುಕ್ಯರು ಕೂಡ ಬನವಾಸಿ ರಾಜಧಾನಿಯನ್ನು. ಕದಂಬರ ನಂತರ ಬಂದಿರತಕ್ಕಂಥ ಎಲ್ಲರೂ ಬನವಾಸಿನ ರಾಜಧಾನಿ ಮಾಡ್ಕೊತಾರೆ. ಅಷ್ಟು ಡೆವಲಪ್ ಮಾಡಿದ್ರು ಬನವಾಸಿ. ಹೌದೌದೌದು. ಆ ವೇಳೆ ಅದು ವಿಶೇಷ ಅಂತ ಹೇಳಿದ್ರೆ ಅಶೋಕನ ಕಾಲದಲ್ಲೇ ಅದು ದೊಡ್ಡ ನಗರ ಬನವಾಸಿ. ನಮ್ಮಲ್ಲಿ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರಾಚೀನವಾದ ಕ್ಷೇತ್ರಗಳ ಹೆಸರುಗಳು ಸಿಗ್ತವೆ ಅಂತ ಹೇಳಿದ್ರೆ ಬನವಾಸಿನೂ ಒಂದು. ಅದರಲ್ಲಿ ವನವಾಸಿ ಅಂತ ಕರಿತೀವಿ. ಅದು ಪುರಾಣಗಳಲ್ಲೂ ಬರುತ್ತೆ ವನವಾಸಿ. ಅತ್ಯಂತ ಪ್ರಾಚೀನ ಸಾಹಿತ್ಯದಲ್ಲೂ ಬರುತ್ತೆ, ಅತ್ಯಂತ ಪ್ರಾಚೀನ ಶಾಸನಗಳಲ್ಲೂ ಬರುತ್ತೆ, ಸಾಮ್ರಾಜ್ಯಗಳ ಉಲ್ಲೇಖಗಳಲ್ಲೂ ಬರುತ್ತೆ. ಹಾಗೆ ಬನವಾಸಿ ಒಂದು ಭಾರಿ ಪ್ರಾಚೀನವಾಗಿರ್ತಕ್ಕಂಥ ಹೆಸರು. ಅದು ಬಹುಶಃ ಅದು ಶಾತವಾಹನರ ಅವಧಿಲೇ ರಾಜಧಾನಿಯಾಗಿದ್ದದ್ದು. ಬನವಾಸಿ ಶಾತವಾಹನರ ಅರಸರು ಮತ್ತು ಚುಟು ಅರಸರೆಲ್ಲರ ರಾಜಧಾನಿ ಮಾಡ್ಕೊಂಡು ಆಳಿದ ಉಲ್ಲೇಖಗಳಿದಾವೆ, ಸ್ಪಷ್ಟ ಉಲ್ಲೇಖಗಳಿದಾವೆ. ಆ ನಂತರದಲ್ಲಿ ಬಂದ ಕದಂಬರಂತಕ್ಕೂ ತಮ್ಮ ಮೂಲ ನೆಲೆ ಮಾಡ್ಕೊತಾರೆ. ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು ಅದೊಂದು ರಾಜ್ಯದ ಕೇಂದ್ರ ಭಾಗವಾಗಿ ಮಾಡ್ಕೊಳ್ತಾರೆ. ಅದು ನೆಕ್ಸ್ಟ್ ಪರಿವರ್ತನೆ ಆಗಿ 10ನೇ ಶತಮಾನದಲ್ಲಿ ಇಲ್ಲಿ ರಾಜಧಾನಿ ಶಿಫ್ಟ್ ಆಗುತ್ತೆ. ಹಾಗಾಗಿ ಇದೊಂದು ಪಟ್ಟಣ ದೊಡ್ಡ ಪಟ್ಟಣವಾಗಿ ಮೆರೆಯುತ್ತೆ. ಇಷ್ಟೊಂದು ದೇವಾಲಯಗಳು ಇರಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೆ ನೋಡಲಿಕ್ಕೆ ಒಂದು 7ರಿಂದ 8 ದೇವಾಲಯಗಳು ಕಾಣ್ತಾವೆ. ಸುಮಾರು 50ಕ್ಕೂ ಹೆಚ್ಚು ದೇವಾಲಯಗಳಿದ್ದವು, 12ಕ್ಕೂ ಹೆಚ್ಚು ಬಸದಿಗಳಿದ್ದುವಂತೆ, 5ಕ್ಕೂ ಹೆಚ್ಚು ಬೌದ್ಧ ವ್ಯವಹಾರಗಳಿದ್ದುವಂತೆ ಇಲ್ಲಿ ಉಲ್ಲೇಖಗಳಿದ್ದಾವೆ. ಆದರೂ ಈಗ ಬೌದ್ಧರ ಒಂದಷ್ಟು ಕುರುಹುಗಳು ಸಿಕ್ಕಿವೆ. ಬೌದ್ಧರ ಶಿರೈಲದ ಒಂದು ಶಿಲ್ಪ ಸಿಕ್ಕಿದೆ, ಬೌದ್ಧ ವ್ಯವಹಾರದ ಒಂದಿಷ್ಟು ಫಲಕಗಳು ಸಿಕ್ಕಿದವು. ಆನಂತರ ನಾಗಿಯಕ್ಕೆ ಕಟ್ಟಿಸಿರ್ತಕ್ಕಂಥ ಬಸದಿಯ ಒಂದಿಷ್ಟು ಸ್ತಂಭಗಳು ಸಿಕ್ಕ್ಯವು, ಪ್ಯಾನಲ್ ಸಿಕ್ಕಿದೆ, ಇನ್ನೊಂದು ತಾರಾ ಭಗವತಿ ಶಿಲ್ಪ ಸಿಕ್ಕಿದೆ. ಅದೆಲ್ಲದು ಮ್ಯೂಸಿಯಮಲ್ಲಿದೆ. ನೋಡೋಣ ಬನ್ನಿ ಸರ್. ಓಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.